ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗುದಾ ಸಂಭೋಗದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನಿಂದ ಸೆಕ್ಸ್ ಮಾಡುವುದು ಕೆಲವರಿಗೆ ಯಾಕೆ ಇಷ್ಟ ಆಗುತ್ತೆ? ಇಂದಿನಿಂದ ಮಾಡುವುದು, ಮುಂದಿನಿಂದ ಮಾಡುವುದು ಅಥವಾ ಎರಡೂ ಕಡೆಯಿಂದ ಮಾಡುವುದು, ಇದರಲ್ಲಿ ಯಾವುದು ಒಳ್ಳೆಯದು? ಯಾಕೆ ಪುರುಷರು ಹೆಚ್ಚಾಗಿ ಹೆಂಡತಿಯ ಗುದಾ ಸಂಭೋಗ ಮಾಡೋಕ್ಕೆ ಇಷ್ಟಪಡ್ತಾರೆ? ಫ್ರೆಂಡ್ಸ್, ಗುದಾ ಸಂಭೋಗ ಅನ್ನೋದು ಒಂದು ಸೆಕ್ಸ್ನ ವಿಧಾನ. ಕೆಲವು ಪುರುಷರು ಹೆಚ್ಚಿನ ಸುಖಕ್ಕಾಗಿ ಈ ಗುದಾ ಸಂಭೋಗವನ್ನು ಇಷ್ಟಪಡ್ತಾರೆ. ಫ್ರೆಂಡ್ಸ್, ಯೋನಿ ಸಂಭೋಗದಿಂದ ಹೆಣ್ಣಿಗೆ ಸೆಕ್ಸ್ ಸುಖ ಸಿಗುವಾಗ ಸ್ವಲ್ಪ ತಡವಾಗುತ್ತೆ. ಆದರೆ ಗುದಾ ಸಂಭೋಗದಿಂದ ಹೆಣ್ಣು ಬೇಗನೆ ಸೆಕ್ಸ್ ಸುಖವನ್ನು ಪಡೆಯುತ್ತಾಳೆ ಅಂತ ಕೆಲವು ಅಧ್ಯಯನಗಳು ಹೇಳುತ್ತೆ. ಆದರೆ ಇದು ಹೆಣ್ಣಿಂದ ಹೆಣ್ಣಿಗೆ ಬದಲಾಗುತ್ತೆ. ಏಕೆಂದರೆ ಕೆಲವು ಮಹಿಳೆಯರ ಗುದದ ಭಾಗ ಗುದದ್ವಾರ ದೊಡ್ಡದಾಗಿರುತ್ತೆ, ಕೆಲವು ಮಹಿಳೆಯರ ಗುದದ ಭಾಗ ಗುದದ್ವಾರ ಚಿಕ್ಕದಾಗಿರುತ್ತೆ. ಯೋನಿ ಸಂಭೋಗ ಸರಿಯಾದ ಸಂಭೋಗದ ವಿಧಾನ ಮತ್ತು ಸುರಕ್ಷಿತ ವಿಧಾನ. ಯೋನಿ ಗಂಡಿನ ಶಿಶ್ನಕ್ಕೆ ಬಹಳ ಸುಲಭವಾಗಿ ಹಿಗ್ಗುವ ಕುಗ್ಗುವ ಗುಣವನ್ನು ಹೊಂದಿರುತ್ತೆ. ಅದೇ ರೀತಿ ಯೋನಿಯ ಮಾಂಸಖಂಡಗಳು ಗಂಡಿಗೆ ಹೆಣ್ಣಿಗೆ ಹೆಚ್ಚಿನ ಸುಖವನ್ನು ನೀಡುವಂತೆ ಮಾಡಲ್ಪಟ್ಟಿದೆ. ಆದರೆ ಗುದದ್ವಾರ ಹೆಚ್ಚು ಹಿಗ್ಗಲ್ಲ. ಬಲವಂತವಾಗಿ ಹಿಗ್ಗಿಸಲು ಪ್ರಯತ್ನಿಸಿದರೆ ಚರ್ಮದಲ್ಲಿ ಬಿರುಕು ಬಿಡೋದು ಗ್ಯಾರಂಟಿ, ರಕ್ತ ಬರೋದು ಗ್ಯಾರಂಟಿ. ಯೋನಿಯಲ್ಲಿ ಸ್ವಲ್ಪ ಲ್ಯೂಬ್ರಿಕೇಶನ್ ಇರುತ್ತೆ, ಅಂದರೆ ಯೋನಿಯಲ್ಲಿ ಸೆಲ್ಫ್ ಲ್ಯೂಬ್ರಿಕೇಶನ್ ಆಗ್ತಾ ಇರುತ್ತೆ. ಆದರೆ ಗುದದ್ವಾರದಲ್ಲಿ ಯಾವುದೇ ಲ್ಯೂಬ್ರಿಕೇಶನ್ ಇರೋದಿಲ್ಲ. ಇದಕ್ಕೆ ನಿಮ್ಮ ಸಂಗತಿಯ ಗುದಾ ಸಂಭೋಗ ಮಾಡುವ ಮೊದಲು ಮಲ ವಿಸರ್ಜನೆ ಮಾಡಿಸಿಬಿಡಬೇಕು. ನಂತರ ಗುದದ್ವಾರವನ್ನು ಚೆನ್ನಾಗಿ ತೊಳೆದು ಕೊಬ್ಬರಿ ಎಣ್ಣೆಯನ್ನು ಹೆಚ್ಚಾಗಿ ಹಚ್ಚಬೇಕು. ಗುದದ್ವಾರದ ಒಳಗು ಹೊರಗು ಚೆನ್ನಾಗಿ ಹಚ್ಚಬೇಕು. ನಿಮ್ಮ ಸಂಗತಿ ಹೇಗೆ ಸಹಕರಿಸುತ್ತಾರೋ ಅದೇ ರೀತಿ ನೀವು ಸಹಕರಿಸಬೇಕು. ನೀವು ಗುದಾ ಸಂಭೋಗ ಮಾಡಬೇಕು. ನಿಮ್ಮ ಸಂಗತಿಗೆ ನೋವಾಗದ ರೀತಿ ನಿಧಾನವಾಗಿ ಮಾಡಬೇಕು. ಅವರಿಗೆ ಕಂಫರ್ಟಬಲ್ ಆದ ಮೇಲೆ ನೀವು ಜೋರಾಗಿ ಮಾಡಬಹುದು. ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಬಹುದು. ಇದರ ಇನ್ನೊಂದು ಭಾಗ ಮುಂದಿನ ವಿಡಿಯೋದಲ್ಲಿ.